ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಕ್ರಿಪ್ಟೋ ಬಿಟ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಬಂತಂದರೆ ಕ್ಯಾಟ್ ಈಸ್ ಅನ್ AI. ಲಾಸ್ಟ್ ಟೈಮ್ ಇದ್ರ ಬಗ್ಗೆ ವೀಡಿಯೋ ಮಾಡಿದೆ, ಹೇಳಿದೆ ಎಷ್ಟು ಪರ್ಸೆಂಟ್ನ ಕಮ್ಯುನಿಟಿ ಕೊಡ್ತಾ ಇದ್ದಾರೆ, ಯಾವುದೆಲ್ಲ ಇಂಪಾರ್ಟೆಂಟ್ ಅಲ್ಲ, ಏರ್ ಡ್ರಾಪ್ಗೆ ಯಾವುದ್ರ ಬೇಸ್ ಮೇಲೆ ನಮಗೆ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು. ಆ ಒಂದು ವೀಡಿಯೋನ ಇನ್ನೂ ಕೂಡ ಚೆಕ್ಔಟ್ ಮಾಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಚೆಕ್ಔಟ್ ಮಾಡಿ, ಅಲ್ಲಿ ಏನು ಹೇಳಿದ್ದೀನಿ ಅಪ್ಡೇಟನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳಿ. ಅದರ ಜೊತೆಗೆ ಈ 1 ಗಂಟೆ ಅಥವಾ 2 ಗಂಟೆ ಅಷ್ಟರಲ್ಲಿ ಈ ಒಂದು ಅಪ್ಲಿಕೇಶನ್ ಮೇಂಟೆನೆನ್ಸ್ ಇಟ್ಟಿದ್ರು. ಇವಾಗ ಮೇಂಟೆನೆನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಆ ಥರ ತೊಂದರೆ ಎಲ್ಲ ಓಪನ್ ಆಗ್ತಾಯಿದೆ. ಮೇಂಟೆನೆನ್ಸ್ ಎಲ್ಲ ಆದಮೇಲೆ ಕೆಲವೊಂದು ಪೇಪರ್ ರೀತಿ, ಕೆಲವೊಂದು ನ್ಯೂಸ್ ರೀತಿ, ಕೆಲವೊಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋ ಡಿಸ್ಕಸನ್ನು ಮಾಡ್ತಾಯಿದ್ವಿ. ಆ್ಯಂಡ್ ಎರಡನೇ ಅಪ್ಡೇಟ್ ಬಂತಂದರೆ CEX.io ತುಂಬಾ ಚೆನ್ನಾಗಿರುವಂಥ ಒಂದು ಪ್ರಾಜೆಕ್ಟ್. ಇವ್ರದ್ದೇ ಆದಂಥ ಒಂದು ಎಕ್ಸ್ಚೇಂಜ್ ಇದೆ. ಈ ಎಕ್ಸ್ಚೇಂಜ್ ಜೊತೆಗೆ ಟೆಲಿಗ್ರಾಮಲ್ಲಿ ಒಂದು ಮಿನಿ ಅಪ್ಲಿಕೇಶನ್ ಲಾಂಚ್ ಮಾಡಿದ್ರು. ಅಲ್ಲಿ ನಾವು ಮೈನಿಂಗನ್ನು ಮಾಡ್ತಾಯಿದ್ವಿ. ಆ್ಯಂಡ್ ಇನ್ನೂ ಕೂಡ ಯಾರೆಲ್ಲ ಮೈನಿಂಗ್ ಮಾಡ್ತಾಯಿಲ್ಲ, ಡಿಸ್ಕ್ರಿಪ್ಷನ್ನ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಕೂಡ ಮೈನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಲಾಸ್ಟ್ ಟೈಮ್ ಯಾವುದಾದ್ರೂ ಅಪ್ಡೇಟನ್ನು ಕೊಟ್ಟಿರಲಿಲ್ಲ. ವೀಡಿಯೋ ಮಾಡಿದ್ಮೇಲೆ ಇದೇ ಬೇರೆ ನಾನೇ ಬೇರೆ ಅಂದ್ಬಿಟ್ಟು ಬಿಟ್ಬಿಟ್ಟಿದೆ. ಬಟ್ ಇವ್ರ ಕಡೆಯಿಂದ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಆ ಒಂದು ಗುಡ್ ನ್ಯೂಸನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಏನು ಗುಡ್ ನ್ಯೂಸ್ ಅದು, ಅದ್ರ ಬಗ್ಗೆ ಕೂಡ ಹೇಳ್ತೇನೆ. ಆ್ಯಂಡ್ ಮೂರನೇ ಅಪ್ಡೇಟ್ ಬಂತಂದರೆ ಸ್ಟರ್ ನೆಫ್ಟ್ ಬೈನಾನ್ಸ್ ವೆಬ್3ಯಲ್ಲಿ ಮಾಡ್ತಿದ್ದಂತಹ ಒಂದು ಏರ್ ಡ್ರಾಪ್. ಈ ಒಂದು ಏರ್ ಡ್ರಾಪ್ ಇವಾಗ ಜಾಯ್ನ್ ಆಗೋದಕ್ಕೆ ಆಗೋದಿಲ್ಲ, ಆಲ್ರೆಡಿ ಎಂಡ್ ಆಗಿದೆ. ಸೊ ನೀವು ಎಷ್ಟು ಪಾಯಿಂಟ್ಸನ್ನು ಅರ್ನಿಂಗ್ ಮಾಡ್ಕೊಂಡಿರ್ತೀರಾ ಅದ್ರ ಬೇಸ್ ಮೇಲೆ ನಿಮಗೆ ಟೋಕನ್ ಕೂಡ ಅಲೋಕೇಟ್ ಮಾಡಿರ್ತಾರೆ. ಆ ಒಂದು ಟೋಕನ್ ಇವಾಗ ನೀವು ಚೆಕ್ ಮಾಡ್ಬೋದು. ಹೇಗೆ ಚೆಕ್ ಮಾಡೋದು, ಏನೇನು ಕತೆ, ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋ ಡಿಸ್ಕಸನ್ನು ಮಾಡ್ತಾ ಇದ್ದೀವಿ. ಮೊದಲನೇ ಅಪ್ಡೇಟ್ ಬಂತು ಅಂದರೆ ಸ್ಟರ್ ನೆಫ್ಟ್. ಇಲ್ಲ ನೋಡ್ತಾ ಇರ್ಬೋದು, ಅಫಿಷಿಯಲಾಗಿ ಅವರು ಅನೌನ್ಸ್ ಕೂಡ ಮಾಡಿದ್ದಾರೆ, ಒಂದು ಲಿಂಕನ್ನು ಕೂಡ ಕೊಟ್ಟಿರ್ತಾರೆ. ಬಟ್ ಅಲ್ಲಿ ಎರಡು ಗ್ರೀನ್ ಕಲರ್ ಟಿಕ್ ಮಾರ್ಕ್ ಇದೆ, ಅದನ್ನು ನೀವು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಮೇಕ್ ಶ್ಯೂರ್ ಯುವರ್ ಬೈನಾನ್ಸ್ ವೆಬ್3 ವ್ಯಾಲೆಟ್ MPC ಯೂಸರ್ಸ್ ಅಂದರೆ ಏನು, ಬೈನಾನ್ಸಲ್ಲಿ ಕ್ರಿಯೇಟ್ ಮಾಡಿರುವಂತಹ ವ್ಯಾಲೆಟೇ ಆಗಬೇಕು. ಯಾವುದೇ ಥರ ಪ್ರೈಸ್ ಕೀಸ್ ಇರ್ಬೋದು ಅಥವಾ ಕೀವರ್ಡ್ಸ್ ಇರ್ಬೋದು, ಈ ರೀತಿ ವ್ಯಾಲೆಟ್ ಇದ್ದರೆ ನೀವು ಎಲಿಜಿಬಲ್ ಅಲ್ಲ. ಫಾರ್ ಎಕ್ಸಾಂಪಲ್, ಈಗ ಬೈನಾನ್ಸ್ ವ್ಯಾಲೆಟ್ ಕ್ರಿಯೇಟ್ ಮಾಡ್ಕೊಂಡು ಏನು ತೊಂದರೆ ಇಲ್ಲ. ನೀವೇನಾದರೂ ಬೇರೆ ಟ್ರಸ್ಟ್ ವ್ಯಾಲೆಟ್ ಇರ್ಬೋದು, ಮೆಟಾಮಾಸ್, ಬಿಟ್ಗೆಟ್, OKX ಈ ರೀತಿ ವ್ಯಾಲೆಟ್ಗಳಿಂದ ಬೈನಾನ್ಸ್ಗೆ ಇಂಪೋರ್ಟನ್ನು ಮಾಡ್ಕೊಂಡಿತ್ತು ಅಂದರೆ ಅವರು ಎಲಿಜಿಬಲ್ ಆಗೋದಿಲ್ಲ. ವಿಡಿಯೋ ಮಾಡಬೇಕಾದ್ರೆ ನಾನು ಆಲ್ರೆಡಿ ಹೇಳಿದೆ, ನೀವೇನಾದರೂ ಅದೇ ತಪ್ಪನ್ನು ಮಾಡಿದರೆ ಅಂದರೆ ನೀವು ಎಲಿಜಿಬಲ್ ಆಗೋದಿಲ್ಲ. ಮೇಕ್ ಶ್ಯೂರ್ ಯು ಹ್ಯಾವ್ ಕಂಪ್ಲೀಟೆಡ್ ದ ಟಾಸ್ಕ್ ಅಕಾರ್ಡಿಂಗ್ ಟು ದ ರೂಲ್ಸ್. ಆಲ್ರೆಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ, ಅದೇ ಥರ ತೊಂದರೆ ಇಲ್ಲ. ಫಸ್ಟ್ ಏನು ಮಾಡ್ತೀರಾ, ಡಿಸ್ಕ್ರಿಪ್ಷನ್ ನಿಮಗೆ ಫಸ್ಟ್ ಲಿಂಕನ್ನು ಕೊಟ್ಟಿರ್ತೀನಿ, ಅಷ್ಟನ್ನು ಕೂಡ ಕಾಪಿ ಮಾಡ್ಕೊತೀರಾ. ಬೈನಾನ್ಸ್ ವೆಬ್3ನ ಓಪನ್ ಮಾಡ್ಕೊತೀರಾ. ಕೆಳಗಡೆ ನಿಮಗೆ ಡಿಸ್ಕವರ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ, ಜಸ್ಟ್ ಅದನ್ನು ಕ್ಲಿಕ್ ಮಾಡಿಕೊಂಡು ಕಾಪಿ ಮಾಡ್ಕೊಂಡಿದ್ದಂಥ ಲಿಂಕನ್ನು ಪೇಸ್ಟ್ ಮಾಡಿಬಿಟ್ಟು ಸರ್ಚನ್ನು ಕೊಡ್ತೀರಾ. ಇಲ್ಲ ನೋಡ್ತಾ ಇರ್ಬೋದು, ಫೈನಲ್ ರಿವಾರ್ಡ್ ಅಂದ್ಬಿಟ್ಟು ನಿಮಗೆ 3 ಲೈನನ್ನು ಕೊಟ್ಟಿದ್ದಾರೆ. ಈ ರೀತಿ ಬಂತು ಅಂದರೆ ನಿಮ್ಗೆ ಯಾವುದೇ ಥರ ರಿವಾರ್ಡ್ ಸಿಗೋದಿಲ್ಲ ಅಂತ ಅರ್ಥ ಅಲ್ಲ, ಸುಮ್ಮನೆ ಹೇಳಿದೆ. ಮೇಲ್ಗಡೆ ನಿಮಗೆ ವ್ಯಾಲೆಟ್ ಅಡ್ರೆಸ್ ಕಾಣಿಸ್ತಾ ಇತ್ತಲ್ಲ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಲಾಗೌಟ್ ಅಂತ ಬರುತ್ತೆ, ಲಾಗೌಟನ್ನು ಮಾಡ್ಕೊತೀರಾ. ಲಾಗೌಟ್ ಆದಮೇಲೆ ಕನೆಕ್ಟ್ ವ್ಯಾಲೆಟ್ ಅಂತ ಕ್ಲಿಕ್ ಮಾಡಿಕೊಂಡು ಬೈನಾನ್ಸ್ ವೆಬ್3ನ ಸೆಲೆಕ್ಟ್ ಮಾಡಿಕೊಂಡು ಸೈನ್ ಇನ್ ಮಾಡ್ಕೊತೀರಾ. ಅದಾದ ನಂತರ ಫೈನಲ್ ರಿವಾರ್ಡ್ಸ್ ಅಂದ್ಬಿಟ್ಟು ನಿಮಗೆ ನಿಮ್ಮ ಒಂದು ಟೋಕನ್ ಕೂಡ ಅಲೋಕೇಟ್ ಆಗಿರುತ್ತೆ. ಅಟ್ ಪ್ರೆಸೆಂಟ್ ನನಗೆ 40.75 ಟೋಕನನ್ನು ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ಟೋಟಲ್ ನನ್ನ ಹತ್ರ 241 ಡೈಮಂಡ್ಸ್ ಇದೆ. ನಿಮ್ಮ ಹತ್ರ ಏನಾದರೂ 300 ಇತ್ತು, 400 ಇತ್ತು, 500 ಇತ್ತು ಅಂದರೆ ನಿಮಗೆ ಜಾಸ್ತಿ ಕೂಡ ಸಿಕ್ಕಿರುತ್ತೆ. ನಿಮ್ಮ ಹತ್ರ 100, 150 ಇತ್ತು ಅಂದರೆ ಕಡಿಮೆ ಸಿಕ್ಕಿರುತ್ತೆ. ಒಂದು 10 ಟೋಕನ್, 20 ಟೋಕನ್, 25 ಟೋಕನ್ ಈ ರೀತಿ ಸಿಕ್ಕಿರುತ್ತೆ. ಒಬ್ಬೊಬ್ಬ ಯೂಸರ್ ಒಂದೊಂದು ಥರ ಸಿಕ್ಕಿರುತ್ತೆ ಗುರು. ಏನಕ್ಕೆ ಅವ್ರು ಎಷ್ಟು ಡೈಮಂಡ್ ಸೆಲೆಕ್ಟ್ ಮಾಡ್ಕೊತೀರಾ, ಎಷ್ಟು ಡೈಮಂಡನ್ನು ಕ್ಲೈಮ್ ಮಾಡ್ತೀರಾ, ಎಷ್ಟು ಡೈಮಂಡನ್ನು ಕ್ಲೈಮ್ ಮಾಡಿರ್ತೀರಾ, ಅದ್ರ ಮೇಲೆ ನಿಮಗೆ ಏರ್ ಡ್ರಾಪ್ ಕೂಡ ಅಲೋಕೇಟ್ ಆಗಿರುತ್ತೆ. ಇವಾಗ ಕೇಳ್ಬೋದು, ಈ ಒಂದು ಏರ್ ಡ್ರಾಪ್ ಸಿಕ್ಕಾಯ್ತಲ್ಲ, ಇದನ್ನು ಕ್ಲೈಮ್ ಮಾಡ್ಕೊಂಡು ವಿಡ್ರಾ ಮಾಡ್ಕೊಬೋದು, ಸೆಲ್ ಮಾಡ್ಬೋದು ಅಂತ. ಖಂಡಿತ ಆಗೋದಿಲ್ಲ. ಏನಕ್ಕೆ ಈ ಒಂದು ಟೋಕನ್ ಇನ್ನೂ ಕೂಡ ಲಿಸ್ಟಿಂಗ್ ಆಗಿಲ್ಲ. ಲಿಸ್ಟಿಂಗ್ ಆಗೋ ಟೈಮಲ್ಲಿ ಇಲ್ಲಿ ಸಿಕ್ಕಿರುವಂಥ ಟೋಕನನ್ನು ನಾವು ಕ್ಲೈಮ್ ಮಾಡ್ಕೊಂಡು ವ್ಯಾಲೆಟ್ಗೆ ನಮ್ಗೆ ಯಾವ ಎಕ್ಸ್ಚೇಂಜ್ ಬೇಕೋ ಅದಕ್ಕೆ ಮೂವ್ ಮಾಡ್ಕೊಂಡು ಸೆಲ್ ಕೂಡ ಮಾಡ್ಕೊಬೋದು, ಅಥವಾ ಡೈರೆಕ್ಟಾಗಿ ವ್ಯಾಲೆಟಲ್ಲಿ ಸ್ವಾಪ್ ಕೂಡ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಅದನ್ನು ನಾನು ಫ್ಯೂಚರ್ ಅಪ್ಡೇಟ್ ಮಾಡ್ತೀನಿ, ತಲೆ ಕೆಡಿಸ್ಕೊಂಬಿಡಿ. ಅಟ್ ಪ್ರೆಸೆಂಟ್ ಏನು ಮಾಡ್ತೀನಿ ಅಂದರೆ, ಪ್ರತಿಯೊಬ್ಬರು ಕೂಡ ಬೈನಾನ್ಸ್ ವೆಬ್3ನ ಓಪನ್ ಮಾಡಿಕೊಂಡು ಎಷ್ಟು ಟೋಕನ್ ಅಲೋಕೇಟ್ ಆಗಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಅಷ್ಟೇ ಇರುವಂಥ ಅಪ್ಡೇಟ್. ಆ್ಯಂಡ್ ಎರಡನೇ ಅಪ್ಡೇಟ್ ಬಂತು ಅಂದರೆ CEX.y ತುಂಬಾ ಚೆನ್ನಾಗಿರುವಂಥ ಒಂದು ಪ್ರಾಜೆಕ್ಟು. ಈ ಒಂದು ಪ್ರಾಜೆಕ್ಟ್ ಏನಾದ್ರು ಮಿಸ್ ಮಾಡ್ಕೊತಾ ಇದ್ದರೆ ಇವಾಗಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಸ್ಟ್ ಏನು ಮಾಡ್ತೀರಾ, ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ, ಏರ್ ಡ್ರಾಪ್ ಸೆಕ್ಷನ್ ಬರ್ತೀರಾ, ಚೆಕ್ ರೋಡ್ ಮ್ಯಾಪ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮತ್ತು ಇಲ್ಲಿ ನಿಮಗೆ ರೋಡ್ ಮ್ಯಾಪ್ ಕೂಡ ಕಾಣಿಸ್ತಾ ಇದೆ. Q2 2024 ಐ ಬಿಲ್ಡ್ ಕಮ್ಯುನಿಟಿ ಆಯ್ತಲ್ಲ, ಪ್ಲಸ್ ಮಾರ್ಕನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಗ್ರೀನ್ ಕಲರ್ ಟಿಕ್ ಮಾರ್ಕ್ ಇರುತ್ತೆ. ಗ್ರೀನ್ ಕಲರ್ ಟಿಕ್ ಮಾರ್ಕ್ ಇದೆ ಅಂದರೆ ಅದೆಲ್ಲ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. Q2 ಆಲ್ರೆಡಿ ಕಂಪ್ಲೀಟ್ ಆಗಿದೆಯಲ್ಲ, ಸೊ ಅದನ್ನು ಕೂಡ ಕಂಪ್ಲೀಟ್ ಮಾಡಿದಾರಂತೆ. ಸೊ Q3 ಬಂತು ಅಂದರೆ ಮಲ್ಟಿ ಲ್ಯಾಂಗ್ವೇಜ್ ಸಪೋರ್ಟ್, ಸಮಥಿಂಗ್ ಕಸ್ಟಮರ್ ಸಪೋರ್ಟ್ ಇರ್ಬೋದು, ಅದು ಮಲ್ಟಿ ಲ್ಯಾಂಗ್ವೇಜ್ ತೊಗೊಂಬಂದಿರ್ಬೋದು, ಮೇ ಬಿ ಅದನ್ನು ನಾನು ಚೆಕ್ ಮಾಡಿಲ್ಲ. ಅಂಬಾಸಿಡರ್ ಪ್ರೋಗ್ರಾಮ್ ಇರ್ಬೋದು, ಲೋಕಲ್ ಕಮ್ಯುನಿಟಿ ವೋಟಿಂಗ್ ಅದೆಲ್ಲ ಕೂಡ ಕಂಪ್ಲೀಟ್ ಆಗಬೇಕು. ಅದೆಲ್ಲ ನಮಗೆ ಬೇಡದೇ ಇರೋವಂತಹ ವಿಷಯ. ಬಟ್ ಇವಾಗ ಬೇಕಾಗಿರೋಂಥ ವಿಷಯ ಏನದು, Q2 Q3 2024 ಲಾಂಚ್ ಮೈನಿಂಗ್ ಗೇಮ್ ಸೀಸನ್ 2. ಇಲ್ಲಿ ನೋಡ್ತಾ ಇರ್ಬೋದು, ಲಾಂಚ್ ದ ಟ್ಯಾಪ್ ಗೇಮ್ ಸೀಸನ್ 1 ಅದು ಟಿಕ್ ಮಾರ್ಕ್ ಆಗಿದೆ. ಲಾಂಚ್ ದ ಮೈನಿಂಗ್ ಗೇಮ್ ಸೀಸನ್ 2 ಅದು ಕೂಡ ಟಿಕ್ ಮಾರ್ಕ್ ಬರುತ್ತೆ. ಯಾವಾಗ, Q2 2023 Q3 2024 ಅಂದರೆ ಈ ತಿಂಗಳು ಆಗಸ್ಟ್ ಅಥವಾ ಮುಂದೆ ಬರೋಂಥ ಸೆಪ್ಟೆಂಬರ್ ತಿಂಗಳಲ್ಲಿ ಸೀಸನ್ 2 ಕೂಡ ತೊಗೊಂಬರ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಹೊಸ ಯೂಸರ್ ಆಗಿದ್ರೆ ಇನ್ನೂ ಕೂಡ ಟೈಮ್ ಇದೆ, ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಅಂದ್ಬಿಟ್ಟು. ಸೀಸನ್ 2 ಆದಮೇಲೆ ಲಿಸ್ಟಿಂಗ್ ಯಾವಾಗ, ಇದು ಡೌಟ್ ಇದ್ದೇ ಇರುತ್ತೆ ಅಲ್ವಾ. ಅಲ್ಲೇ ನೋಡ್ತಾ ಇರ್ಬೋದು, 2024
ಕ್ಯಾಲ್ಕುಲೇಟ್ ಏರ್ ಡ್ರಾಪ್ ಆ್ಯಂಡ್ ಪ್ರಿಪೇರ್ ಫಾರ್ ಲಿಸ್ಟಿಂಗ್. ಸೊ Q4 2024 ಏರ್ ಡ್ರಾಪನ್ನು ಅಲೋಕೇಟ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು ಟೋಕನನ್ನು ಲಿಸ್ಟಿಂಗ್ ಕೂಡ ಮಾಡ್ತಾಯಿದ್ದಾರೆ. ಯಾವ ಒಂದು ಎಕ್ಸ್ಚೇಂಜ್ ಲಿಸ್ಟಿಂಗ್ ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ಅಪ್ಡೇಟ್ ಇಲ್ಲ, ಬಟ್ ಲಿಸ್ಟಿಂಗನ್ನು ಮಾಡ್ತಾಯಿದ್ವಿ ಅಂದ್ಬಿಟ್ಟು ಒಂದು ಗುಡ್ ನ್ಯೂಸನ್ನು ಕೊಟ್ಟಾಯಿದೆ. ಆ್ಯಕ್ಚುಲಿ ಇದೇ ಬೇಕಿರೋದಲ್ವ, ನಮಗೆ ಲಿಸ್ಟಿಂಗ್ ಯಾವಾಗ ಆಗ್ತದೆ ಅದೇನಾದರೂ ನಮಗೆ ಐಡಿಯಾ ಇತ್ತು ಅಂದರೆ ಈ ಒಂದು ಮೈನಿಂಗನ್ನು ಮಾಡೋದಕ್ಕೆ ಏನೋ ಒಂದು ಇಂಟ್ರೆಸ್ಟ್ ಬರುತ್ತೆ. ಲಿಸ್ಟಿಂಗೇ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಅಂದರೆ ಮೈನಿಂಗ್ ಮಾಡೋದಕ್ಕೆ ಬೋರ್ ಆಗಿಬಿಡುತ್ತೆ. ಸೊ ಈಗ ಹೇಳಿದರೆ Q4 2024 ಲಿಸ್ಟಿಂಗ್ ಆಗುತ್ತೆ ಅಂತ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಶುರು ಮಾಡ್ಕೊಳ್ಳಿ ಮೈನಿಂಗನ್ನು ಮಾಡೋದನ್ನು. ಆ್ಯಂಡ್ ಮೂರನೇ ಅಪ್ಡೇಟ್ ಬಂತು ಅಂದರೆ ಕ್ಯಾಟಿಸನ್. ಎಲ್ಲ ನೋಡ್ತಾ ಇರ್ಬೋದು, ಟೋಟಲಾಗಿ 2.1 ಮಿಲಿಯನ್ ಫಾಲೋವರ್ಸ್ ಇದೆ. ನಾನು ಒಂದು ಪೋಸ್ಟನ್ನು ಹಾಕಿದ್ದೆ, ಕ್ಯಾಟಿಸನ್ನು, MiMiFi, ಹ್ಯಾಮ್ಸ್ಟರು, ಅದ್ರ ಜೊತೆ ಡಾಕ್ಸ್ ಅಂದ್ಬಿಟ್ಟು ಯಾವುದ್ರಲ್ಲಿ ನೀವು ಒಳ್ಳೆ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ಬಿಟ್ಟು. ಕ್ಯಾಟಿಸನ್ಗೆ ಬಂತು ಅಂದರೆ ಬರೀ 25 ಜನ ಅಷ್ಟೇ ಓಟ್ ಹಾಕಿರೋದು. ಏನಕ್ಕೆ ಅಷ್ಟೊಂದು ಓಟ್ ಹಾಕಿದ್ದಾರೆ ಅಂದರೆ, ಲಾಸ್ಟ್ ಟೈಮ್ ನಾನು ಏರ್ ಡ್ರಾಪ್ಗೆ ಯಾರೆಲ್ಲ ಎಲಿಜಿಬಲ್ ಆಗ್ತೀರಾ, ಯಾರೆಲ್ಲ ಎಲಿಜಿಬಲ್ ಆಗೋಲ್ಲ, ಕ್ಯಾಟ್ ಲೆವೆಲ್ ಇರಬೇಕು, ಅದೆಲ್ಲ ನೋಡ್ಕೊಂಡು ಮಾಡಿದ್ರೆ ಅಂದ್ಕೊಂಡಿರ್ತೀನಿ. ಇದ್ರ ಬಗ್ಗೆ ನಾನು ಡೀಟೇಲಾಗಿ ವೀಡಿಯೋ ಮಾಡ್ತೀನಿ, ತಲೆ ಕೆಡಿಸ್ಕೊಂಬೇಡಿ. ಆ್ಯಂಡ್ ಇದ್ರ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಗುರು. ಲಾಸ್ಟ್ ಟೈಮ್ ನಾನು ವೀಡಿಯೋ ಮಾಡಿದಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಒಂದು ಕ್ಯಾಟ್ ಲೆವೆಲ್ 38 ಅಥವಾ 40 ಲೆವೆಲ್ ಇತ್ತು. ಬಟ್ ಇವಾಗ 63 ಲೆವೆಲ್ ಆಗಿದೆ. ಪ್ರತಿ ಒಂದು ದಿನಕ್ಕೂ ನಾನು 3 ರಿಂದ 4 ಅಷ್ಟು ಕ್ಯಾಟನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಗೆ ಬೇಕಾಗಿರೋದೇ ಕ್ಯಾಟ್ಸು, ಅದನ್ನು ನಾನು ಇವಾಗ ಮಾಡ್ತಾಯಿದ್ದೀನಿ. ನಾನೇನಾದರೂ ಫಸ್ಟಿಂದನೇ ಮಾಡ್ಕೊಂಬಂದಿದ್ರೆ ಬರೋಬ್ಬರಿ ನಂದು 300 ರಿಂದ 350 ಕ್ಯಾಟ್ ಲೆವೆಲ್ ಆಗಿಬಿಡ್ತಾಯಿತ್ತು. ಬಟ್ ಏನು ಮಾಡೋಕ್ಕಾಗಿಲ್ಲ, ಆವಾಗ ಒಂದು ಐಡಿಯಾ ಇರಲಿಲ್ಲ. ಅದಾದಮೇಲೆ ತುಂಬಾ ಅನಲೈಸ್ ಮಾಡಿದಾಗ ಗೊತ್ತಾಗ್ತು ಕ್ಯಾಟ್ ಲೆವೆಲ್ ತುಂಬ ಇಂಪಾರ್ಟೆಂಟ್, ಕ್ಯಾಟ್ ಲೆವೆಲ್ನ ಹೇಗೆ ಅಪ್ಗ್ರೇಡನ್ನು ಮಾಡೋದು ಅಂದ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು, ಅಟ್ ಪ್ರೆಸೆಂಟ್ ನಂದು 63 ಲೆವೆಲ್ ಇರುತ್ತೆ. ನಿಮ್ಮದು ಮೇ ಬಿ ಒಂದು 35, 30, 25 ಈ ರೀತಿ ಇರುತ್ತೆ. ಏನಕ್ಕೆ ಆ ಒಂದು ಟ್ರಿಕ್ಕನ್ನು ಯೂಸ್ ಮಾಡ್ತಿರೋದಿಲ್ಲ. ಏನು ಟ್ರಿಕ್ ಅದು? ಆ ಒಂದು ಟ್ರಿಕ್ ಏನಾದರೂ ನಿಮಗೆ ಗೊತ್ತಾಗಬೇಕಂದ್ರೆ ಇವಾಗಲೇ ಫಟ್ ಅಂತ ಒಂದು ಕಮೆಂಟ್ ಮಾಡಿ, ಆ ಒಂದು ಟ್ರಿಕ್ ವೀಡಿಯೋ ಬೇಕು ಅಂದ್ಬಿಟ್ಟು. ತುಂಬ ಜನ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಒಂದು ಮೈನ್ ಚಾನಲ್ಲೇ ಆ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ. ಹಾಗೆ ಕ್ಯಾಟಿಸನ್ ಬಗ್ಗೆ ಕಂಪ್ಲೀಟಾಗಿ ಏನೇನೆಲ್ಲ ಇನ್ಫಾರ್ಮೇಷನ್ ಇದೆ ಅದನ್ನು ಕೂಡ ವೀಡಿಯೋ ಮಾಡಿ ಡೀಟೇಲಾಗಿ ಮೈನ್ ಚಾನಲ್ಲೇ, ಅಂದರೆ ಟೆಕ್ ಗಜೆಟ್ ಚಾನಲ್ಲೇ ಹಾಕ್ತೇನೆ. ಸೊ ಈಗ ಮೈನ್ ಇಂಪಾರ್ಟೆಂಟ್ ಕಡೆ ಹೋಗ್ಬಿಟ್ಟೆ, ರಿಪೋರ್ಟ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ರಿಸೀವ್ ಮೈ ಕ್ಯಾಟಿಸನ್ ರಿಪೋರ್ಟನ್ನು ಕ್ಲಿಕ್ ಮಾಡ್ಕೊತೀರಿ. ಎಷ್ಟು ದಿನ ಆಯಿತು ನೀವು ಜಾಯ್ನ್ ಆಗಿ ಅದನ್ನು ಕೂಡ ತೋರಿಸ್ತೈತೆ. ತುಂಬ ದಿನ ಆಯಿತು ಗುರು, ಮಾರ್ಚ್ 19, 2024 ಮೆಮೊರಿ ಸೇವ್ ಅಲ್ಲ. ಅದಾದಮೇಲೆ ನೀವು ಎಷ್ಟು ಲೆವೆಲ್ ಇದ್ದೀರಾ, ಎಷ್ಟು ಪ್ರಾಫಿಟ್ ಪರ್ ಅವರ್ ಅದು ಬರ್ತಾ ಇದೆ, ಮತ್ತು ಇನ್ನೇನು ಬರ್ತಾಯಿದೆ, ಯಾವ ಲೆವೆಲ್ ಇದೆ, ಪ್ಲಾಟಿನಮ್ ಗೋಲ್ಡ್ ಅದನ್ನು ಕೂಡ ತೋರಿಸ್ತದೆ. ಎಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀರಾ. ನಾನು $4 ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀನಿ, ಅಷ್ಟೇ ಮಾಡಿರೋದು. ಅದಾದಮೇಲೆ WKT ಪ್ರತಿಯೊಬ್ಬರ ಹತ್ರನೂ ಕೂಡ ಇರೋದಿಲ್ಲ. ಏನಕ್ಕೆ ನೀವು ಏನಾದರೂ ಫಿಶ್ ಟೋಕನ್ನ ಸ್ಟೇಕ್ ಮಾಡಿದರೆ ಮಾತ್ರ ನಿಮಗೆ WKT ಬಂದಿರುತ್ತೆ. ಬಟ್ ಇವಾಗ ಸ್ಟೇಕ್ ಮಾಡೋದಕ್ಕಾಗೋದಿಲ್ಲ, ಅದು ಹಳೆ ಇವೆಂಟು. ಅವ್ರಿಗೆ ಮಾತ್ರ ಇವಾಗ WKT ತೋರಿಸ್ತಾ ಇರುತ್ತೆ, ಇಲ್ಲ ಅಂದರೆ ನಿಮಗೆ 0 ತೋರಿಸ್ತಾ ಇರುತ್ತೆ. ಆ್ಯಂಡ್ ಎಕ್ಸಿನ್ ಕೂಡ ಅಷ್ಟೇ, ಪ್ರತಿದಿನ ಕೂಡ ಚೆಕ್ ಮಾಡ್ತಾ ಇದ್ದೀರಲ್ವ, ಪ್ರತಿದಿನ ಕೂಡ 25 ಕಾಯಿನ್ಸ್ ಸಿಗ್ತಾ ಇದೆ. ಪ್ರತಿದಿನ ಕೂಡ ಚೆಕ್ ಮಾಡ್ಕೊಳ್ಳಿ, ಮಿಸ್ ಅಂತೂ ಮಾಡ್ಕೊಬೇಡಿ. ಇದು ಕೂಡ ಅಷ್ಟೇ ಏರ್ ಡ್ರಾಪ್ಗೆ ತುಂಬಾ ಇಂಪಾರ್ಟೆಂಟ್. ದೇರ್ ಆರ್ 400 ಮಿಲಿಯನ್ ಸ್ಟ್ರೇ ಕ್ಯಾಟ್ಸ್ಗೆ ಒಂದು ಹೆಲ್ಪನ್ನು ಮಾಡ್ತಾಯಿದ್ವಿ. ಲೈಕ್ ಫುಡ್ ಕೊಡೋದಿರ್ಬೋದು, ಅಥವಾ ಏನಾದರೂ ಆ ಒಂದು ಕ್ಯಾಟ್ಗೆ ಇಶ್ಯೂ ಇದ್ದರೆ ಅದನ್ನು ರೆಡಿ ಮಾಡೋದಿರ್ಬೋದು. ರೆಡಿ ಅಂದರೆ ಒಂದು ಸ್ವಲ್ಪ ನೋಡ್ಕೊಳ್ಳೋದಿರ್ಬೋದು, ಹೆಲ್ತ್ ಇಶ್ಯೂಲಿ ಈ ರೀತಿ ಮಾಡ್ತಾಯಿದ್ವಿ. ಸೊ ಸಪೋರ್ಟ್ ಮಾಡ್ಬೋದು ಅಂದ್ಬಿಟ್ಟು ಅದನ್ನು ಕೂಡ ಕೊಟ್ಟಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ 152 ಸಾರಿ ಟ್ರಾನ್ಸಾಕ್ಷನ್ನ ಮಾಡಿದೆ, ಆನ್ ಚೈನ್ ಟ್ರಾನ್ಸಾಕ್ಷನ್, ಅದನ್ನು ಕೂಡ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. 455 ಜನರ ರೆಫರ್ನ ಮಾಡಿದೆ. ನೀವು ಎಷ್ಟು ಜನ ರೆಫರ್ ಮಾಡಿದರೆ ಅದು ಕೂಡ ಶೋ ಆಗ್ತದೆ. 729 ಸಾರಿ ನಾನು ಫಿಶಿಂಗ್ ಕೂಡ ಮಾಡ್ಕೊಂಡಿದ್ದೆ, ಅದು ಕೂಡ ಶೋ ಆಗ್ತದೆ. ಇದೆಲ್ಲ ನೋಡ್ತಾ ಇರ್ಬೋದು. ಅನಲೈಸಿಂಗು ಡಾಟಾ ಅಂದ್ಬಿಟ್ಟು ನಿಮ್ಮ ಹತ್ರ ಏನೇನೆಲ್ಲ ಇರುತ್ತೆ ಅದು ಕೂಡ ಪ್ರತಿಯೊಂದು ಕೂಡ ಟಿಕ್ ಮಾರ್ಕ್ ಬರುತ್ತೆ. ಮೇ ಬಿ ನಿಮಗೆ WKT ಆ್ಯಂಡ್ ಎಕ್ಸ್ಚೇಂಜ್ ಬ್ಯಾಲೆನ್ಸ್ ಫೋರ್ತ್ ಆಪ್ಷನ್ ಅದು ಟಿಕ್ ಮಾರ್ಕ್ ಬರದೇ ಹೋಗ್ಬೋದು. ಅದನ್ನು ಬಿಟ್ಟರೆ ಅಮೌಂಟ್ ಆಫ್ ಇನ್ವಿಟೇಷನ್ ಚೆಕ್ಡ್ ಅದು ಕೂಡ ಟಿಕ್ ಮಾರ್ಕ್ ಬರದೇ ಹೋಗ್ಬೋದು. ಈ ಟಿಕ್ ಮಾರ್ಕ್ ಬರಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಗೆಟ್ ಮೈ ಕ್ಯಾಟಿಸನ್ ಜಾಬನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಒಂದು ಜಾಬನ್ನು ಕೊಡೋದು. ಜಾಬ್ ಅಂದರೆ ಜಸ್ಟ್ ಒಂದು ರಿವಾರ್ಡ್ ಟೈಪಲ್ಲಿ ಕೊಡ್ತಾರೆ. ಟೋಟಲಾಗಿ 5 ಸ್ಟಾರ್ ಇರುತ್ತೆ. 5 ಸ್ಟಾರ್ ನಿಮಗೆ 1 ಸ್ಟಾರ್ ಬರ್ಬೋದು, 2 ಬರ್ಬೋದು, 3 ಸ್ಟಾರ್, 4 ಸ್ಟಾರ್, 5 ಸ್ಟಾರ್ ಎಷ್ಟಾದರೂ ಕೂಡ ಬರ್ಬೋದು. ಅಟ್ ಪ್ರೆಸೆಂಟ್ ನನಗೆ 3 ಸ್ಟಾರ್ ಬಂದಿದೆ. ಆ 3 ಸ್ಟಾರ್ ಯಾವುದ್ರ ಬೇಸ್ ಮೇಲೆ ಕೊಟ್ಟಿದ್ದಾರೆ, 455 ಜನರ ರೆಫರ್ ಮಾಡಿದ್ದೀನಲ್ಲ, ಸೊ ಅದರಿಂದ ನನಗೆ 3 ಕ್ಯಾಟನ್ನು ಕೊಟ್ಟಿದ್ದಾರೆ ಅಂದ್ಕೊಂಡಿದ್ದೀನಿ. ನೀವೆಷ್ಟು ಸ್ಟಾರನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಮೇ ಬಿ ಫ್ಯೂಚರ್ಲಿ ಈ ಒಂದು ಕ್ಯಾಟ್ ಸ್ಟಾರ್ ಏನಿದೆ, ಈ ಒಂದು 3 ಸ್ಟಾರ್ 4 ಸ್ಟಾರ್ ಕೊಟ್ಟಿದ್ದಲ್ಲ, ಅದು ಕೂಡ ಏರ್ ಡ್ರಾಪ್ಗೆ ಒಂದು ರೋಲ್ ಆಗ್ಬೋದು. ಸೊ ಅದರಿಂದ ಹೇಳ್ತಾ ಇರೋದಷ್ಟೇ. ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ ನೀವೆಷ್ಟು ಸ್ಟಾರಲ್ಲಿ ಇದ್ದೀರಾ ಅಂದ್ಬಿಟ್ಟು. ಸದ್ಯಕ್ಕೆ ಕ್ಯಾಟಿಸನ್ ಬಗ್ಗೆ ಇರುವಂತಹ ಅಪ್ಡೇಟ್ ಇಷ್ಟೇ. ಆ್ಯಂಡ್ ಈ ಒಂದು ಟೋಕನ್ ಲಿಸ್ಟಿಂಗ್ ಸದ್ಯಕ್ಕೆ ಆಗೋದಿಲ್ಲ. ಏನಕ್ಕೆ ಪ್ರೆಸೆಂಟ್ ಮಾರ್ಕೆಟ್ ನೀವೇ ನೋಡ್ತಾ ಇರ್ಬೋದು. ಇಥೇರಿಯಂ BTC ಫಟ್ ಅಂತ 40,000ಕ್ಕೆ 45,000ಕ್ಕೆ ಡಂಪ್ ಆಗ್ತೈತೆ, ಮತ್ತು 60,000 ಹೋಗ್ತೈತೆ, ಮತ್ತು 50,000ಕ್ಕೆ ಬರ್ತೈತೆ. ಮಾರ್ಕೆಟ್ ಸ್ವಲ್ಪ ಅಲ್ಲ ತುಂಬಾ ಕ್ರ್ಯಾಶಲ್ಲಿ ನಡೀತಾ ಇರೋದ್ರಿಂದ ಅಟ್ ಪ್ರೆಸೆಂಟ್ ಯಾವುದೇ ತರಹ ಹೊಸದಾದಂಥ ಟೋಕನನ್ನು ಲಾಂಚ್ ಮಾಡೋದಕ್ಕೆ ಅವರು ಧೈರ್ಯ ಮಾಡೋದಿಲ್ಲ. ಏನಕ್ಕೆ ಮಾರ್ಕೆಟ್ ಹೆಂಗೆ ನಡೀತೈತೆ ಇವಾಗ ಲಾಂಚ್ ಮಾಡ್ತು ಅಂದರೆ ಅಟ್ ಪ್ರೆಸೆಂಟ್ ಅವರ ಒಂದು ಟೋಕನ್ ಕೂಡ ಡಂಪ್ ಆಗ್ಬೋದು, ಆ ಒಂದು ಭಯ ಇದ್ದೇ ಇರುತ್ತೆ ಅಲ್ವಾ. ಸೊ ಅದರಿಂದ ಯಾರು ಕೂಡ ಅಷ್ಟೊಂದು ಧೈರ್ಯ ಮಾಡ್ತಾ ಇಲ್ಲ. ಸೊ ಅದರಿಂದ ಈ ಒಂದು ಟೋಕನ್ ಸದ್ಯಕ್ಕೆ ಲಿಸ್ಟಿಂಗ್ ಆಗ್ತಾಯಿಲ್ಲ. ನನ್ನ ಪ್ರಕಾರ ಉಳಿದಿರೋಂಥ ಯಾವುದೇ ಥರ ಟೋಕನ್ ಆದರೂ ಅಷ್ಟೇ ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ಮಂತ್ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ ತಿಂಗಳಲ್ಲಿ ಲಿಸ್ಟಿಂಗ್ ಆಗೋ ಚಾನ್ಸಸ್ ಇದೆ.
ಸದ್ಯಕ್ಕೆ ಕ್ಯಾಡಿಸನ್ ಬಗ್ಗೆ ಇರುವಂಥ ಅಪ್ಡೇಟ್ ಇಷ್ಟೇ. ಇದ್ರ ಬಗ್ಗೆ ಹೊಸ ಅಪ್ಡೇಟ್ ಏನಾದರೂ ಗೊತ್ತಾಗ್ತು ಅಂದರೆ ಖಂಡಿತ ಅಪ್ಡೇಟನ್ನು ಮಾಡ್ತೀನಿ. ಹಾಗೆ ಕಮೆಂಟನ್ನು ಮಾಡಿ ಕ್ಯಾಡಿಸನ್ ಲೆವೆಲ್ನ ಹೇಗೆ ಅಪ್ಗ್ರೇಡ್ ಮಾಡ್ಕೊಳ್ಳೋದು ಅಥವಾ ಇದ್ರ ಬಗ್ಗೆ ಡೀಟೇಲ್ ವೀಡಿಯೋ ಬೇಕು ಅಂದರೆ ಅದನ್ನು ಕೂಡ ಅಷ್ಟೇ ಕಮೆಂಟನ್ನು ಮಾಡಿ ಚೆಕ್ ಮಾಡಿಬಿಟ್ಟು ನಾನು ಡೀಟೇಲಾಗಿ ವೀಡಿಯೋ ಕೂಡ ಮಾಡ್ತೇನೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಸಿಗಬೇಡ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಲಿಕೇಶನ್ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.